ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರೋ ಕ್ರೋಶಿ ಡಿಸೈನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಡಿಸೈನ್ ಮಾಡೋದಕ್ಕೆ 6 ಎಳೆ ಸಿಲ್ಕ್ ಥ್ರೆಡ್ಡು ಹಾಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಜೊತೆಗೆ ಒಂದು ಸ್ಯಾಂಪಲ್ ಲೀಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಲೀಸಿನ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಒಂದು ಲಾಕನ್ನು ಮಾಡಬೇಕು. ಲಾಕ್ ಆಗ್ತಿದ್ದ ಹಾಗೆ 4 ಚೈನ್ಸ್, ಈ ರೀತಿ 4 ಚೈನನ್ನು ಸ್ಟ್ರೇಟಾಗಿ ಪ್ಲೇಸ್ ಮಾಡಿ ಅದು ರೀಚ್ ಆಗೋ ಪಾಯಿಂಟ್ಗೆ ಸಿಂಗಲ್ ಕ್ರೋಶೆಯಿಂದ ಬಟ್ಟೆಗೆ ಫಿಕ್ಸ್ ಮಾಡಬೇಕು. ಮತ್ತು 4 ಚೈನ್ಸ್ ಇದನ್ನು ಕೂಡ ಅಷ್ಟೇ ಈ ರೀತಿ ಸ್ಟ್ರೇಟಾಗಿ ನಾವು ಪ್ಲೇಸ್ ಮಾಡಿಕೊಂಡು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಬೇಕು. ಫ್ರೆಂಡ್ಸ್, 2 ಸಲ 4 ಚೈನ್ ಆಗಿದೆ. ಮತ್ತು ಇನ್ನೂ ಒಂದು ಸಲ 4 ಚೈನನ್ನು ವರ್ಕ್ ಮಾಡಿಕೊಂಡು ಇದನ್ನು ಸ್ಟ್ರೇಟಾಗಿ ಲಾಕ್ ಮಾಡೋದು ಬೇಡ, ಜಸ್ಟ್ 1 ಚೈನಷ್ಟು ಒಳಗಡೆಗೆ ಲಾಕ್ ಮಾಡಿಕೊಂಡ್ರೆ ಸಾಕು. ನೀವು ಈ ರೀತಿ 1 ಚೈನಷ್ಟು ಒಳಗಡೆ ಬೇಕಾದರೂ ಲಾಕ್ ಮಾಡಿ ಅಥವಾ ಸ್ಟ್ರೇಟಾಗಿ ಬೇಕಾದರೂ ಲಾಕ್ ಮಾಡ್ಕೊಬೋದು. ಎರಡರಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ ಟ್ರೈ ಮಾಡ್ಬೋದು. ಸೊ ಈ 1 ಚೈನಷ್ಟು ಒಳಗಡೆಗೆ ಲಾಕ್ ಮಾಡ್ಕೊಂಡಿರೋ ಗ್ಯಾಪಲ್ಲಿ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ವರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಇನ್ನೂ 3 ಸಲ 4 ಚೈನ್ಸ್ ವರ್ಕ್ ಮಾಡಿ ಅದನ್ನು ಸ್ಟ್ರೇಟಾಗಿಯೇ ಲಾಕ್ ಮಾಡ್ಕೊಬೇಕು. ಸ್ಟಾರ್ಟಿಂಗ್ ಜಸ್ಟ್ 2 ಸಲ ಮಾತ್ರ ಸ್ಟ್ರೇಟಾಗಿ ಲಾಕ್ ಮಾಡ್ಕೊಬೇಕು. ಹಾಗೆ 3ನೇ 4 ಚೈನನ್ನು 1 ಚೈನಷ್ಟು ಒಳಗಡೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇನ್ನೂ 3 ಸಲ 4 ಚೈನ್ಸ್ ಹಾಕಿ ಇದನ್ನು ಸ್ಟ್ರೇಟಾಗಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಹೀಗೆ ಸ್ಟ್ರೇಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. 3 ಸಲ 4 ಚೈನ್ಸ್ನ ಸ್ಟ್ರೇಟಾಗಿ ಲಾಕ್ ಮಾಡಿದ್ಮೇಲೆ ಈಗ 4ನೇ 4 ಚೈನನ್ನು ಸ್ಟ್ರೇಟಾಗಿ ಲಾಕ್ ಮಾಡೋದು ಬೇಡ, ಜಸ್ಟ್ 1 ಚೈನಷ್ಟು ಒಳಗಡೆಗೆ ತೊಗೊಂಡು ನಾವು ಲಾಕನ್ನು ಮಾಡ್ಕೊಬೇಕು. ನೋಡಿ, ಈ ರೀತಿ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಸಲ 4 ಚೈನನ್ನು ಸ್ಟ್ರೇಟಾಗಿ ಲಾಕ್ ಮಾಡ್ಕೊಬೇಕು. ಹಾಗೆ 4ನೇ 4 ಚೈನನ್ನು ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಎಂಡಲ್ಲೂ 2 ಸಲ 4 ಚೈನನ್ನು ಸ್ಟ್ರೇಟಾಗಿ ಲಾಕ್ ಮಾಡೋ ರೀತಿ ಡಿಸೈನ್ನ ಎಂಡ್ ಮಾಡ್ಕೊಬೇಕು. ನಾನು ಈ ರೀತಿ ಬೇಸ್ ಲೈನನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ಕಂಪ್ಲೀಟ್ ಆಗಿದೆ. ಹಾಗೆ ಸೆಕೆಂಡ್ ಸ್ಟೆಪ್ಗೂ ಸೇಮ್ ಕಲರ್ ದಾರ ತೊಗೊಂಡು ಫಸ್ಟ್ ಪಾಯಿಂಟಿಂದನೇ ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಮೊದಲಿಗೆ ಒಂದು ಲಾಕನ್ನು ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ 4 ಚೈನ್ಸ್ ಆ್ಯಂಡ್ ಲಾಕ್ ಏನಿರುತ್ತೆ ಪ್ರೀವಿಯಸ್ ಸ್ಟೆಪ್ಪಲ್ಲಿ ವರ್ಕ್ ಮಾಡಿರ್ತೀವಲ್ಲ, ಸೊ ಆ ಲಾಕ್ ಮೇಲೆ ಒಂದು ಲಾಕನ್ನು ಮಾಡಬೇಕು. ಮತ್ತು 4 ಚೈನ್ ಆ್ಯಂಡ್ ಲಾಕ್ ಮೇಲೆ ಒಂದು ಲಾಕ್. ಇಲ್ಲಿ ನೀವು 4 ಚೈನ್ ಬದಲು ಇವನ್ ಸಿಂಗಲ್ ಕ್ರೋಶೆ ಕೂಡ ವರ್ಕ್ ಮಾಡ್ಬೋದು. ಸಿಂಗಲ್ ಕ್ರೋಶೆ ಮಾಡೋದಾದರೆ ಪ್ರೀವಿಯಸ್ 4 ಚೈನ್ ಏನಿದೆ ಅದಕ್ಕೆ 3 ಅಥವಾ 4 ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರು ಸಾಕು. ಈಗ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಇದಾಗ್ತಿದ್ದ ಹಾಗೆ ನೋಡಿ, ನಾನು ದಾರಕ್ಕೆ ಆಲ್ರೆಡಿ ಈ ರೀತಿ 3 mm ಸೈಜ್ ಇರೋ ಸ್ಮಾಲ್ ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ಈ ಡಿಸೈನ್ಗೆ ಈ ಥರ ನಾವು ಮುಂಚೆನೇ ಬೀಡ್ಸನ್ನು ಆ್ಯಡ್ ಮಾಡ್ಕೊಬೇಕು. ಅದರಲ್ಲಿ ಸ್ಟಾರ್ಟಿಂಗು 4 ಬೀಡನ್ನು ಮುಂದೆ ತೊಗೊತೀನಿ. ನಾವೇನು ಲಾಕ್ ಮಾಡಿದ್ದೀವಿ ಆ ಲಾಕ್ ಮಾಡ್ತಿದ್ದ ಹಾಗೇ 4 ಬೀಡನ್ನು ಮುಂದೆ ತೊಗೊಂಡು ಹೀಗೆ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಫಸ್ಟ್ 1 ಬೀಡನ್ನು ಲಾಕ್ ಮಾಡಬೇಕು. ಮತ್ತು ನೆಕ್ಸ್ಟ್ ಬೀಡನ್ನು ಸ್ಲೈಡ್ ಮಾಡ್ಕೊಳ್ಳಿ ಮುಂದೆಗೆ. ದಾರನ ಸ್ವಲ್ಪ ಮೇಲೆ ಮಾಡ್ಕೊಬೇಕು. ಫ್ರೆಂಡ್ಸ್ ನೋಡಿ, ಹೀಗೆ ಸ್ವಲ್ಪ ಮೇಲೆ ಮಾಡಿ ಲಾಕ್ ಮಾಡಬೇಕು. ಮತ್ತು ಇವಾಗ 3rd ಬೀಡ್ ಲಾಕ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಟೈಟಾಗಿ ಲಾಕ್ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಲೂಸಾಗೇ ಲಾಕ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಪ್ರತಿ ಸಲ ಬೀಡನ್ನು ಮುಂದೆ ಮಾಡಿಕೊಂಡಾಗ ಸ್ಲೈಡ್ ಮಾಡಿಕೊಂಡಾಗ ಹೀಗೆ ಸ್ವಲ್ಪ ದಾರನ ಮೇಲೆ ತೊಗೊಂಡು ನೋಡಿ, ಹೀಗೆ ಮೇಲೆ ತೊಗೊಂಡು ನಾವು ಲಾಕ್ ಮಾಡಿಕೊಂಡ್ರೆ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ವರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಈಗ 4 ಬೀಡ್ಸ್ ಕೂಡ ಅಲ್ಲಿ ಆ್ಯಡ್ ಆಗಿದೆ. ಪ್ರತಿ ಬೀಡ್ಗೂ ನಾವು ಲಾಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬೀಡ್ ಬಂದು ನಮ್ಮ ಲೆಫ್ಟ್ ಸೈಡಲ್ಲಿದೆ ಅಲ್ವಾ, ನೋಡಿ ಅದನ್ನು ಹೀಗೆ ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಬ್ಯಾಕ್ ಸೈಡು ಏನು ದಾರ ಕಾಣಿಸುತ್ತೆ ಅಲ್ವಾ ಆ ದಾರಕ್ಕೆ ಸಿಂಗಲ್ ಕ್ರೋಶೆ ಮಾಡಬೇಕು. ಅದಕ್ಕೂ ಮುಂಚೆ 1 ಚೈನ್ ಹಾಕಿ ಫಸ್ಟ್ ಬೀಡ್ ಬ್ಯಾಕ್ ಸೈಡ್ ಏನು ದಾರ ಇದೆ ಆ ದಾರಕ್ಕೆ 2 ಸಿಂಗಲ್ ಕ್ರೋಶೆ. ನೀವು ಸ್ವಲ್ಪ ದೊಡ್ಡ ಸೈಜ್ ಇರೋ ಬೀಡ್ ತೊಗೊಂಡ್ರೆ 3 ಸಿಂಗಲ್ ಕ್ರೋಶೆ ಇಡ್ಸಿದ್ರೆ 3 ಕೂಡ ನೀವು ವರ್ಕ್ ಮಾಡ್ಬೋದು. ಫಸ್ಟ್ ಬೀಡ್ ಬ್ಯಾಕ್ ಸೈಡ್ 2 ಸಿಂಗಲ್ ಕ್ರೋಶೆ ಆಯಿತು. ಈಗ ಸೆಕೆಂಡ್ ಬೀಡ್ ಬ್ಯಾಕ್ ಸೈಡ್ ಕೂಡ ಬೀಡ್ ಬ್ಯಾಕ್ ಸೈಡ್ ಏನು ದಾರ ಇರುತ್ತೆ ಅಲ್ವಾ ಆ ದಾರಕ್ಕೂ 2 ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಸೊ ನೀವು ತುಂಬ ಟೈಟಾಗಿ ಬೀಡನ್ನು ಲಾಕ್ ಮಾಡಿದ್ರೆ ಈ ಸ್ಟೆಪ್ಪಲ್ಲಿ ವರ್ಕ್ ಮಾಡೋದಕ್ಕೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಹಾಗಾಗಿ ಬೀಡ್ ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಲೂಸಾಗೇ ಲಾಕ್ ಮಾಡ್ಕೊಳ್ಳಿ.
ಆ್ಯಂಡ್ ಈಗ ಥರ್ಡ್ ಬೀಡ್ ಬ್ಯಾಕ್ ಸೈಡ್ ಏನು ದಾರ ಇದೆ ಅಲ್ವಾ, ಆ ದಾರಕ್ಕೆ 2 ಸಿಂಗಲ್ ಕ್ರೋಶೆಟ್. ಸೊ ಡಿಸೈನ್ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಬಟ್ ಸ್ಟಿಲ್ ತುಂಬಾ ಯುನೀಕ್ ಆಗಿದೆ ಫ್ರೆಂಡ್ಸ್. ಖಂಡಿತ ಎಲ್ಲರೂ ಟ್ರೈ ಮಾಡ್ಬೋದು. ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಟ್ರೈ ಮಾಡ್ಬೋದು. ಮತ್ತು ಈಗ ಲಾಸ್ಟ್ ಬೀಡ್ ಬ್ಯಾಕ್ ಸೈಡ್ ಏನಿದೆ ದಾರ, ಆ ದಾರಕ್ಕೂ ಕೂಡ 2 ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಟೋಟಲಾಗಿ 8 ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿದ್ದೀನಿ. ನೀವು ಬೀಡನ್ನು 4 ಬದಲು 5 ಕೂಡ ಹಾಕ್ಬೋದು. ನಿಮಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಡಿಸೈನ್ನ ಫಾರ್ಮ್ ಮಾಡ್ಕೊಳ್ಳಿ. ಬಟ್ ನಾನು ಜಸ್ಟ್ 4 ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ. ಇದಾದಮೇಲೆ ಮತ್ತೆ ಆ 4 ಚೈನ್ ಗ್ಯಾಪ್ಗೆ ಒಂದು ಲಾಕನ್ನು ಮಾಡ್ಕೊಬೇಕು. ಸೊ ನೋಡಿ, ಈ ರೀತಿಯಾಗಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಮತ್ತು ಇವಾಗ ನೆಕ್ಸ್ಟ್ 4 ಬೀಡನ್ನು ಮುಂದ್ಗಡೆ ತೊಗೊತೀನಿ. ಸೊ 4 ಬೀಡನ್ನು ಮುಂದೆ ತೊಗೊಂಡು ಇದರಲ್ಲಿ ಒಂದೊಂದೇ ಬೀಡನ್ನ ನಾನು ಲಾಕ್ ಮಾಡ್ತಾ ಬರ್ತೀನಿ. ಲಾಕ್ ಮಾಡಬೇಕಾದ್ರೆ ಏನು ಮಾಡಬೇಕು, ದಾರನ ಸ್ವಲ್ಪ ಕ್ರೋಶೆಯಿಂದ ಹೀಗೆ ಪುಲ್ ಮಾಡಿಕೊಂಡು ಲೂಸಾಗೇ ಬೀಡನ್ನು ಲಾಕ್ ಮಾಡ್ಕೊಬೇಕು. ಆ್ಯಂಡ್ ಇಲ್ಲಿ ಬೀಡ್ ಲಾಕ್ ಮಾಡಬೇಕಾದ್ರೆ ಪ್ರತಿ ಸಲ ಒಂದೊಂದೇ ಬೀಡನ್ನು ಲಾಕ್ ಮಾಡ್ಕೊಬೇಕು. ನೋಡಿ, ಹೀಗೆ ಸ್ವಲ್ಪ ದಾರನ ಮೇಲೆ ಮಾಡಿ ಲಾಕ್ ಮಾಡ್ಕೊಬೇಕಾಗತ್ತೆ. 4 ಬೀಡ್ ಬದಲು ನೀವು 5, 6 ಈ ರೀತಿ ಕೂಡ ಆ್ಯಡ್ ಮಾಡ್ಬೋದು. ಮತ್ತು 1 ಚೈನ್ ವರ್ಕ್ ಮಾಡಿ ಬೀಡ್ ಬ್ಯಾಕ್ ಸೈಡ್ ಇರೋ ದಾರಕ್ಕೆ ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕಾಗುತ್ತೆ. ಪ್ರತಿ ಬೀಡ್ ಬ್ಯಾಕ್ ಸೈಡು ನಾನು 2 ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ. ಇಲ್ಲಿ ನೀವು ಗೋಲ್ಡ್ ಬೀಡ್ ಬದಲು ಈವನ್ ಸ್ಮಾಲ್ ಪರ್ಲ್ಸ್ ಬರುತ್ತೆ ಅಲ್ಲ, ಪರ್ಲ್ಸ್ ಕೂಡ ಟ್ರೈ ಮಾಡ್ಬೋದು. ಪರ್ಲ್ಸ್ ಹಾಕ್ಬಿಟ್ಟು ಡಿಸೈನ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಕ್ರಿಸ್ಟಲ್ಸು ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಅದು ಅಷ್ಟೇ ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಅದಲ್ಲದೆ ಸಿಲ್ವರ್ ಬೀಡ್ಸ್ ಅಥವಾ ಕಲರ್ ಕ್ರಿಸ್ಟಲ್ಸ್ ಬರುತ್ತೆ ಅಲ್ವಾ, ಸೊ ಹೀಗೆ ಬೇರೆ ಬೇರೆ ರೀತಿ ಬೀಡ್ಸನ್ನು ನೀವು ಯೂಸ್ ಮಾಡಿ ಈ ಡಿಸೈನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಸೊ ಡಿಸೈನ್ ಅಂತೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ಆರ್ಚ್ ಅಂತೂ ಇದರಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಈ ಡಿಸೈನು ಫ್ಯಾನ್ಸಿ ಸ್ಯಾರೀಸ್ಗೆ ಚೆನ್ನಾಗಿ ಕಾಣಿಸುತ್ತೆ. ಅದಲ್ಲದೆ ನೀವು ದುಪ್ಪಟ್ಟಾಸ್ಗೂ ಟ್ರೈ ಮಾಡ್ಬೋದು. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ನಾರ್ಮಲ್ ಆರ್ಚ್ ಡಿಸೈನ್ ಇಷ್ಟ ಇಲ್ವೋ ಅಂಥವ್ರು ಪ್ಲೀಸ್ ಒನ್ಸ್ ಈ ಡಿಸೈನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಸೊ ಇವಾಗ ಟೋಟಲಾಗಿ 8 ಸಿಂಗಲ್ ಕ್ರೋಶೀಸ್ ಕಂಪ್ಲೀಟ್ ಆಗಿದೆ. ಇದಾದಮೇಲೆ ಮತ್ತೆ 4 ಚೈನ್ ಇರೋ ಗ್ಯಾಪಲ್ಲಿ ಒಂದು ಲಾಕನ್ನು ಮಾಡ್ತೀನಿ. ಸೊ 2 ಟೈಮ್ಸ್ ಈ ರೀತಿ ವರ್ಕ್ ಮಾಡಿದ್ದೀನಿ ಅಲ್ವಾ, ಇನ್ನೂ ಒಂದು ಸಲ ವರ್ಕ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಮತ್ತೆ ಹೀಗೆ 4 ಬೀಡನ್ನು ಮುಂದ್ಗಡೆಗೆ ಸ್ಲೈಡ್ ಮಾಡ್ಕೊಬೇಕಾಗತ್ತೆ. ಬೀಡನ್ನ ಒಂದು ಸ್ಲೈಡ್ ಮಾಡಿದ್ಮೇಲೆ ಪ್ರತಿ ಸಲ ಒಂದೇ ಬೀಡನ್ನು ಲಾಕ್ ಮಾಡ್ತಾ ಬರಬೇಕು. ಆ್ಯಂಡ್ ಬೀಡ್ ಲಾಕ್ ಮಾಡಬೇಕಾದ್ರೆ ಯಾವ ರೀತಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಲೂಸಾಗಿ ಈ ರೀತಿ ಬೀಡನ್ನು ಲಾಕ್ ಮಾಡಿಕೊಂಡು ಡಿಸೈನ ವರ್ಕ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ, ಕಂಪ್ಲೀಟ್ ಆಗಿದೆ. ಈ ರೀತಿ ಬರುತ್ತೆ. ಇವಾಗ 4 ಚೈನಿಂದು ಲಾಕ್ ಏನಿರುತ್ತೆ ಆ ಲಾಕ್ ಮೇಲೆ ಲಾಕ್ ಮಾಡಿಬಿಟ್ಟು ಫಿನಿಷ್ ಮಾಡಬೇಕು. ನಾವು ಸ್ಟಾರ್ಟಿಂಗ್ ಕೂಡ ಅಷ್ಟೇ 4 ಚೈನಿನ ಲಾಕ್ ಮೇಲೆ ಲಾಕ್ ಮಾಡಿ ಅಲ್ಲಿಂದನೇ ಡಿಸೈನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಂಡ್ ಮಾಡಬೇಕಾದ್ರೂ ಕೂಡ ಅದೇ ರೀತಿ ಎಂಡ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಈಗ ಮತ್ತೆ 4 ಚೈನ್ ಏನು ಎಲ್ಲೆಲ್ಲಿದೆ ಅಲ್ವಾ ಅಲ್ಲಿಗೆಲ್ಲ 4 ಚೈನ್ಸ್ ವರ್ಕ್ ಮಾಡಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ನಾನು ಆಲ್ರೆಡಿ ಹೇಳಿದ್ನಲ್ಲ ಫ್ರೆಂಡ್ಸ್, ನಿಮಗೆ ಈ ರೀತಿ 4 ಚೈನ್ ಹಾಕೋದು ಬೇಡ ಅಂದರೆ ಈ 4 ಚೈನ್ ಬದಲು ಪ್ರೀವಿಯಸ್ 4 ಚೈನ್ ಏನಿರುತ್ತೆ ಅಲ್ವಾ ಅದಕ್ಕೇ ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರು ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಸಲ 4 ಚೈನ್ ಮೇಲೆ 4 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ. ಇಲ್ಲಿ ನಾನು ಮಧ್ಯದಲ್ಲಿ 3 4 ಚೈನ್ ಬ್ಲಾಕನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಅಷ್ಟೇ ಡಿಸ್ಟೆನ್ಸಲ್ಲಿ ವರ್ಕ್ ಮಾಡ್ತಾ ಇರೋದು ಫ್ರೆಂಡ್ಸ್. ಮತ್ತು ಲಾಕ್ ಮೇಲೆ ಲಾಕ್ ಆಗ್ತಿದ್ದ ಹಾಗೆ ಬೀಡನ್ನು ಮುಂದ್ಗಡೆಗೆ ತೊಗೊಳ್ಬೇಕು. ಟೋಟಲಾಗಿ 4 ಬೀಡ್ಸನ್ನು ಈ ರೀತಿ ಮುಂದ್ಗಡೆ ಮಾಡಿಕೊಂಡು ಒಂದೇ ಬೀಡನ್ನು ಪ್ರತಿ ಸಲ ಲಾಕ್ ಮಾಡ್ಕೊತಾ ಬರಬೇಕಾಗತ್ತೆ. ಲಾಕ್ ಮಾಡಬೇಕಾದ್ರೆ ಆ್ಯಸ್ ಯೂಶುವಲ್ ಸ್ವಲ್ಪ ಲೂಸಾಗೇ ನಾವು ಲಾಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ತುಂಬಾ ಈಸಿಯಾಗಿ ಡಿಸೈನ ಕಂಪ್ಲೀಟ್ ಮಾಡ್ಕೊಬೋದು. ಇವಾಗ 4 ಬೀಡ್ಸ್ ಲಾಕ್ ಆಗಿದೆ. ಮತ್ತು 1 ಚೈನ್ ವರ್ಕ್ ಮಾಡಿ ಬೀಡ್ ಬ್ಯಾಕ್ ಸೈಡ್ ಇರೋ ದಾರಕ್ಕೆ 2 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೊತಾ ಡಿಸೈನ ಕಂಪ್ಲೀಟ್ ಮಾಡ್ಕೊಬೇಕು. ಸೇಮ್ ಆ್ಯಸ್ ಪ್ರೀವಿಯಸ್ಸಲ್ಲಿ ಯಾವ ರೀತಿ ವರ್ಕ್ ಮಾಡಿದ್ದೆ ಅದೇ ಥರನೇ ನಾನು ಫುಲ್ಲಾಗಿ ಫಿನಿಷ್ ಮಾಡಿಬಿಟ್ಟು ನಿಮಗೆ ಫೈನಲ್ ಲುಕ್ ತೋರಿಸ್ತೀನಿ.
ಸೊ ಇದು ಇವತ್ತು ಹಾಕಿರೋ ಡಿಸೈನಿನ ಫಿನಿಶಿಂಗ್ ಲುಕ್ ಫ್ರೆಂಡ್ಸ್. ನಾನಿಲ್ಲಿ ಟ್ಯಾಸಲ್ನ ಟೈ ಮಾಡಿಲ್ಲ, ಬಿಕಾಸ್ ನಾನು ಆಲ್ರೆಡಿ ಹೇಳಿದೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರೋ ಪ್ಯಾಟ್ರನ್ ಆ್ಯಂಡ್ ಈ ಪ್ಯಾಟ್ರನ್ಗೆ ಟ್ಯಾಸಲ್ಸು ಅಷ್ಟು ಚೆನ್ನಾಗಿ ಸೂಟ್ ಆಗೋದಿಲ್ಲ. ಒಂದು ವೇಳೆ ನಿಮಗೆ ಬೇಕು ಅಂತ ಹೇಳಿದ್ರೆ ಟ್ಯಾಸಲ್ ಕೂಡ ಟೈ ಮಾಡ್ಕೊಬೋದು. ಸೊ ಈ ರೀತಿ ಬಂದಿದೆ ಇವತ್ತಿನ ಡಿಸೈನ್. ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲ್ ಆಪ್ಷನ್ಸ್ ಸೆಲೆಕ್ಟ್ ಮಾಡಿದಾಗ ನಾನು ವೀಡಿಯೋಸ್ ಹಾಕಿದಾಗ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಆವಾಗ ನೀವು ನನ್ನ ಯಾವ ವೀಡಿಯೋಸು ಮಿಸ್ ಮಾಡೋದಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.